ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಒಂದು ಹೆಡ್ಜಿಂಗ್ ಸ್ಟ್ರಾಟಜಿಯಲ್ಲಿ ಏನು ಚೇಂಜಸ್ ಮಾಡಿದೆ ಅಂತ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಹೇಳ್ದಂಗೆ ಸಿ ಸೈಡು ಮಾರ್ಕೆಟು ಒಂದು ಅಪ್ ಟ್ರೆಂಡು ಒಂದು ಕ್ಯಾಪ್ ಆಗಿರುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಈವನ್ 23,000 ಬ್ರೇಕ್ ಆದಾಗಲೂ ಸಹ ಯಾವುದೇ ರೀತಿ ಚೇಂಜಸ್ ಮಾಡಿರಲಿಲ್ಲ ಸಿ ಸೈಡು. ಬಟ್ ಪಿ ಸೈಡ್ ಏನು ಮಾಡಿದರೆ 22,000, 22,300 ಮತ್ತು 22,500ನ ಒಂದು ಸ್ಟ್ರೈಕ್ ಪ್ರೈಸ್ ಏನಿದೆ ಅದನ್ನು ಮೂವ್ ಮಾಡಿ 23,000 ಪಿನ ಬೈ ಮಾಡಿದರೆ 23,000 ಪಿನ ಬೈ ಮಾಡಿದರೆ 22,800ನ ಪಿನ ಬೈ ಮಾಡಿದೆ ಮತ್ತು 3 ಲಾಟು 22,500ನ ಪಿನ ಸೆಲ್ ಮಾಡಿದ್ದೀನಿ. ಮುಂಚೆ ನೋಡಿದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಐಡಿಯಾ ಬರುತ್ತೆ. 22,000 ನಾನು ಒಂದು ಪಿನ ಸ್ಟ್ರೈಕ್ ಪ್ರೈಸ್ ನಾನು 3 ಸೆಲ್ ಮಾಡಿದೆ. ಸೊ 22,300 ಬೈ ಮಾಡಿದೆ, 22,500ನ ಪಿನ ಬೈ ಮಾಡಿದೆ. ಅದೇ ರೀತಿ ಈಗ ಸ್ವಲ್ಪ ಅಪ್ ಮೂಮೆಂಟ್ ಕೊಟ್ಟಿರೋದ್ರಿಂದ ನನ್ನ ಒಂದು ಅಂದರೆ ಒಂದು ಬ್ರೇಕ್ ಇವನ್ ಸಹ ಸ್ವಲ್ಪ ಅಪ್ ಟ್ರೆಂಡ್ ಆಗಿರೋದ್ರಿಂದ 22,800 ಬ್ರೇಕ್ ಆದರೆ ಒಳ್ಳೆ ಪ್ರಾಫಿಟ್ ಕೊಡುವಂಥ ಚಾನ್ಸಸ್ ಹೆಚ್ಚಿಗಿರುತ್ತೆ. ಜಸ್ಟ್ ಒಂದು ಸ್ಕ್ರೀನ್ಶಾಟ್ ಎಷ್ಟು ಅದರಿಂದ ನಿಮಗೆ ಪ್ರೈಸ್ ಮೂವ್ಮೆಂಟ್ ಆಗ್ತಿಲ್ಲ. ಸೊ ಎಷ್ಟು ವಾಲಟಿಲಿಟಿ ಇದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸ್ನೇಹಿತರೆ. ಇದೊಂದು ಸ್ಟ್ರಾಟಜಿ ಎಂಟರ್ ಆದಮೇಲೆ ನಂಗೆ ಆಲ್ಮೋಸ್ಟ್ ಒಂದು 20ರಿಂದ 24-25 ಸಾವಿರ ಗಂಟೆ ಪ್ರಾಫಿಟ್ ಇತ್ತು. ಅದಾದಮೇಲೆ ಮೈನಸ್ ಆಯಿತು. ನಿನ್ನೆ ಬೆಳೆಗೆ ಬಂದು ಮೊನ್ನೆ ಬೆಳೆಯೇನು ಆಲ್ಮೋಸ್ಟ್ ಒಂದು 10-12 ಸಾವಿರ ಲಾಸಲ್ಲಿತ್ತು. ಅದಾದಮೇಲೆ ನೆಕ್ಸ್ಟು ನೆನ್ನೆ ಎಂಡ್ ಆಫ್ ದ ಡೇ ಮಾರ್ಕೆಟ್ ಕ್ಲೋಸ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 7,000 ರೂಪಾಯಿ ಲಾಸಲ್ಲಿತ್ತು. ಈಗ ಬೆಳಿಗ್ಗೆ 9:49ಗೆ ಒಂದು ಸ್ಕ್ರೀನ್ಶಾಟ್ ಕ್ಯಾಪ್ಚರ್ ಮಾಡೋ ಟೈಮಲ್ಲಿ ಈಗ ಟೈಮ್ ನೋಡೋದು ಆಲ್ಮೋಸ್ಟ್ 1 ಗಂಟೆ ಇದೆ. ಬಟ್ ನಾನು ಸ್ಕ್ರೀನ್ಶಾಟ್ ಬೆಳಗ್ಗೆ ತಗೊಂಡಿರೋದ್ರಿಂದ 9:49 ನೋಡ್ಬೋದು ಆಲ್ಮೋಸ್ಟ್ 1,700 ರೂಪೀಸ್ ಲಾಸಲ್ಲಿತ್ತು. ಈಗ ಒಂದು ಮಾರ್ಕೆಟ್ ಬಿದ್ದ ಮೇಲೆ ನೋಡ್ತಿದ್ದೆ ಆಲ್ಮೋಸ್ಟ್ ಒಂದು 2,000ದಿಂದ 2,200 ರೂಪಾಯಿ ಪ್ರಾಫಿಟಲ್ಲಿದೆ. ನೋಡಿ ಯಾವ ರೀತಿ ಒಂದು ವಾಲಟಿಲಿಟಿ ಇದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಸೊ ನೋಡೋಣ ಮುಂದಿನ ದಿವಸಗಳಲ್ಲಿ ಎಲೆಕ್ಷನ್ ಟೈಮಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಯಾವ ಬೇಸಸ್ ಮೇಲೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಅಂತ ನೋಡಿಕೊಂಡು ಸೊ ನೋಡೋಣ. ಆಲ್ಮೋಸ್ಟ್ ಲೈಕ್ ನನ್ನ ಒಂದು ಬ್ರೇಕ್ ಇನ್ ಸೂಪರ್ ಡೂಪರ್ ಒಂದು 22,800 ಗಂಟೆ ಬಂದಿರೋದ್ರಿಂದ ಒಳ್ಳೆ ಒಂದು ಬ್ರೇಕ್ ಇವನ್ ಅಂತ ಹೇಳ್ಬೋದು. ನೋಡೋಣ ಮುಂದಿನ ದಿವಸಗಳಲ್ಲಿ ಹೆಂಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ. ನಮ್ಮ ಒಂದು ಪೋರ್ಟ್ಫೋಲಿಯೋ ಸೇಫ್ ಆದರೆ ಸಾಕು. ಇಲ್ಲಿ ಎಷ್ಟೇ ಲಾಸ್ ಆದರೂ ತೊಗೊಳಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದೆ. ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ. ನಮ್ಮ ಆಲ್ಮೋಸ್ಟ್ ರನ್ ಆಗ್ತಿದೆ. ನೋಡೋಣ ಎಂಡ್ ಆಫ್ ದ ಡೇ ಪ್ರಾಫಿಟ್ ಲಾಸ್ ಅಂತ ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.